ಪೊನ್ನಂಪೇಟೆ ತಾಲೂಕು ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನ ಜೂನ್ 1ರಂದು ಹುದಿಕೇರಿ ಜನತಾ ಪ್ರೌಢಶಾಲೆ ಮೈದಾನದಲ್ಲಿ ನಡೆಯಲಿದೆ ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಎಂಪಿ ಕೇಶವ ಕಾಮತ್ ಮಾಹಿತಿಯನ್ನು ನೀಡಿದ್ದಾರೆ. ಗೋಣಿಕೊಪ್ಪದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹಿರಿಯ ಸಾಹಿತಿ ನಿವೃತ್ತ ಪ್ರಾಂಶುಪಾಲ ಟಿಎಸ್ ಗೋಪಾಲ್ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿದ್ದು, ವಿಚಾರಗೋಷ್ಠಿ, ಕವಿಗೋಷ್ಠಿ, ಸಾಧಕರಿಗೆ ಸನ್ಮಾನ, ಸ್ಮರಣ ಸಂಚಿಕೆ ಬಿಡುಗಡೆ ಸೇರಿದಂತೆ ಕನ್ನಡ ಭಾಷೆ, ಸಂಸ್ಕೃತಿ, ಸಾಹಿತ್ಯದ ಕುರಿತು ಹಲವು ಕಾರ್ಯಕ್ರಮಗಳು ನಡೆಯಲಿದೆ ಎಂದರು. ಬೆಳಿಗ್ಗೆ 8 ಗಂಟೆಗೆ ರಾಷ್ಟ್ರಧ್ವಜ, ಕನ್ನಡ ಧ್ವಜ ಮತ್ತು ಪರಿಷತ್ತಿನ ಧ್ವಜವನ್ನು ಆರೋಹಣ ಮಾಡುವ ಮೂಲಕ ಸಮ್ಮೇಳನ ಪ್ರಾರಂಭವಾಗಲಿದೆ. ನಾಡಿಗೆ ಸೇವೆ ಸಲ್ಲಿಸಿ ಮರೆಯಾದ ಹಿರಿಯರ ಹೆಸರಿನ 6 ದ್ವಾರಗಳನ್ನು ನಿರ್ಮಾಣ ಮಾಡಲಾಗಿದ್ದು, ಅದರ ಉದ್ಘಾಟನೆ ನಡೆಯಲಿದೆ. ಮೈದಾನದ ಮಹಾದ್ವಾರ ಹಿರಿಯ ವಿಚಾರವಾದಿ ದಿವಂಗತ ಅಜ್ಜಿಕುಟ್ಟಿರ ಕೆ. ಸುಬ್ಬಯ್ಯ, ಪುಸ್ತಕ ಮಳಿಗೆ ದಿವಂಗತ ಚಂಬಂಡ ತಂಗಚ್ಚಿ ಕಾರ್ಯಪ್ಪ, ಸ್ತ್ರೀ ಶಕ್ತಿ ಮಳಿಗೆಯಿಂದ ದಿವಂಗತ ಶಾಂಭವಿ ಅಪ್ಪಣ್ಣಯ್ಯ, ಸಮ್ಮೇಳನ ನಡೆಯುವ ಸಭಾಂಗಣಕ್ಕೆ ದಿವಂಗತ ಅಜ್ಜಿಕುಟ್ಟಿರ ಎನ್. ಸೋಮಯ್ಯ, ಪ್ರಧಾನ ವೇದಿಕೆಯಿಂದ ಕೂರ್ಗ್ ಸ್ಟಾರ್ ಚಕ್ಕೇರ ಅಪ್ಪಯ್ಯ ಇವರ ನೆನಪಿನಲ್ಲಿ ನಿರ್ಮಿಸಲಾಗಿದೆ. ಸಮ್ಮೇಳನದ ಅಧ್ಯಕ್ಷರ ಮೆರವಣಿಗೆ ಹೈಸೊಡ್ಲೂರು ರಸ್ತೆಯಿಂದ ಮುಖ್ಯ ರಸ್ತೆಗಾಗಿ ಕೊಡವ ಸಮಾಜದ ಮೂಲಕ ಜನತಾ ಪ್ರೌಢಶಾಲೆಯ ಮೈದಾನಕ್ಕೆ ಬರಲಿದೆ ಎಂದರು. ಸ್ವಾಗತ ಸಮಿತಿ ಉಪಾಧ್ಯಕ್ಷರಾದ ಬಾಂಗಡ ಅರುಣ್ರವರು ನಿರ್ವಹಿಸುತ್ತಿದ್ದು, ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಎಂಪಿ ಕೇಶವ ಕಾಮತ್ ನಾನು ಪ್ರಾಸ್ತಾವಿಕವಾಗಿ ಮಾತನಾಡಿದ್ದೇವೆ. ನಾಡಿಗೆ ಜನತಾ ರೈತರಿಗೆ ಪ್ರಾರಂಭವಾಗುವ ಕಾರ್ಯಕ್ರಮದಲ್ಲಿ ಕುಂಚ ಗಾಯನವನ್ನು ಚಿತ್ರಕಲಾ ಕಲಾವಿದರಾದಂತಹ ಬಿ.ಆರ್. ಸತೀಶ್ ನೆರವೇರಿಸಿದ್ದಾರೆ. ಸಮ್ಮೇಳನದ ಮುಖ್ಯ ಭಾಷಣಕಾರರಾಗಿ ಅಂತಾರಾಷ್ಟ್ರೀಯ ಕಲಾ ಕೇಂದ್ರದ ಅಧ್ಯಕ್ಷರಾದ ಜರಗನಹಳ್ಳಿ ಕಾಂತರಾಜು ಅವರು ಬಂದು ಮಾತನಾಡ್ತಾರೆ. ನಂತರ ಸಮ್ಮೇಳನ ಅಧ್ಯಕ್ಷರಾದಂತಹ ಟಿ.ಎಸ್. ಗೋಪಾಲ್ ಅವರು ಪ್ರಧಾನ ಭಾಷಣ ಮಾಡಿದ್ದಾರೆ. ನಂತರ ಕನ್ನಡ ಗೀತಗಾಯನ ಕಾರ್ಯಕ್ರಮ ನಡೆದಿದೆ. ಅದರ ಅಧ್ಯಕ್ಷತೆಯನ್ನು ಹಿರಿಯ ಸಂಗೀತಗಾರರಾದಂತಹ ಶ್ರೀಮತಿ ವತ್ಸಲ ನಾರಾಯಣ್ ಮಾಡ್ತಾರೆ. ಅದರಲ್ಲಿ ತಾಲೂಕಿನ ಉದ್ಯೋನ್ಮುಖ ಕಲಾವಿದರು ಗೀತಗಾಯನ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ. ನಂತರ 2 ಗಂಟೆಗೆ ವಿಚಾರಗೋಷ್ಠಿ ಅಧ್ಯಕ್ಷರ ನಿವೃತ್ತ ಪ್ರಾಂಶುಪಾಲರಾದಂತಹ ಪಿಟ್ಟಿರ ಬಿದ್ದಪ್ಪ ಅವರು ವಹಿಸಲಿದ್ದು, ದಕ್ಷಿಣ ಕೊಡಗಿನ ಸಾಹಿತ್ಯ ಸ್ವಾತಂತ್ರ್ಯ ಸಂಗ್ರಾಮ ಕುರಿತು ಉಪನ್ಯಾಸಕರಾದ ಡಾಕ್ಟರ್ ಸುಷ್ಮಿತಾ ಅವರು ಮಾತನಾಡ್ತಾರೆ. ರಂಗಭೂಮಿಗೆ ದಕ್ಷಿಣ ಕೊಡಗಿನ ಕೊಡುಗೆ ಕುರಿತು ರಂಗಭೂಮಿ ಕಲಾವಿದರಾದ ಟಿ.ಎನ್. ಶ್ರೀನಿವಾಸ ನಾಯ್ಡು ಮಾತನಾಡ್ತಾರೆ. ಆದಿವಾಸಿ ಬುಡಕಟ್ಟು ಸಮುದಾಯದ ಸಮಸ್ಯೆಗಳ ಕುರಿತು, ಅದರ ಪರಿಹಾರದ ಮಾರ್ಗೋಪಾಯ ಕುರಿತು ಉಪನ್ಯಾಸಕರಾದ ಅಕ್ರಮ್ ಮಾತನಾಡ್ತಾರೆ. ನಂತರ ನಡೆಯುವ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ಯುವ ಕವಿಯತ್ರಿ ಕೆ.ಜಿ. ರಮ್ಯಾ ವಹಿಸಿಕೊಳ್ಳಿದ್ದಾರೆ. ಕವಿಗೋಷ್ಠಿಯಲ್ಲಿ 12 ಕವಿಗಳು ಕವನ ವಾಚನ ಮಾಡ್ತಾರೆ. ನಂತರ ತಾಲೂಕಿನ ಸಮಸ್ಯೆಗಳ ಕುರಿತು ಮತ್ತು ಅದರ ಪರಿಹಾರ ಕುರಿತು ಬಹಿರಂಗ ಅಧಿವೇಶನ ವಿಶೇಷವಾಗಿ ಪ್ರತಿ ಸಮ್ಮೇಳನದಲ್ಲೂ ಮಾಡ್ತೇವೆ. ಈ ವಾರಗಳ ಮಾಡೋ ಮೂಲಕ ನಾವು ಆ ವಲಯದಲ್ಲಿರುವಂಥ ಹಿರಿಯರನ್ನು ಗುರುತಿಸಿಬಿಟ್ಟು ಅವನ್ನ ನೆನಪಿಸಿಕೊಂಡಿದ್ರೆ, ಇವತ್ತಿನ ಮಕ್ಕಳಿಗೆ ಇಂಟರ್ನೆಟ್ ಮುಂದೆ ಹಿಂದಿನ ಯಾವ ವಿಚಾರಗಳು ಗೊತ್ತಿಲ್ಲ, ತಿಳ್ಕೊಳ್ಳೋ ಆಸಕ್ತಿ ಇಲ್ಲ. ಈ ರೀತಿಯಲ್ಲಿ ನಾವು ಅವನ್ನ ನೆನಪಿಸಿಕೊಳ್ಳುವ ಮೂಲಕ ಇವಾಗ ಮುಂದಿನ ಪೀಳಿಗೆಗೆ ಒಂದು ಮಾಹಿತಿ ಕೊಡ್ಬೋದು ಅನ್ನೋ ನಿಟ್ಟಿನಲ್ಲಿ ಅದನ್ನ ಮಾಡ್ತಾ ಇದ್ದೇವೆ. ಜೊತೆಗೆ ಸನ್ಮಾನ ಕೂಡ ಆಯ್ದ 13 ಜನರನ್ನ ಸನ್ಮಾನ ಮಾಡ್ತಾ ಇದ್ದೇವೆ. ಜೊತೆಗೆ ಸ್ಮರಣ ಸಂಚಿಕೆಯನ್ನು ವಿಶೇಷವಾಗಿ ತರ್ತಾ ಇರೋದ್ರ ಕಾರಣ ಏನಂತಂದರೆ, ಯಾಕಾಗಿ ನಾವು ಈ ದ್ವಾರಗಳನ್ನು ನಿರ್ಮಿಸ್ತೇವೆ, ಅವ್ರು ಮಾಡಿದ ಸೇವೆಗಳೇನು, ಜೊತೆಗೆ ಸನ್ಮಾನ ಮಾಡಿದವರ ಯೋಗ್ಯತೆಯನ್ನು ಯಾಕಾಗಿ ಮಾಡಿದ್ದೇವೆ, ಜೊತೆಗೆ ಆ ಪ್ರದೇಶದ ಸುತ್ತಮುತ್ತಲು ಏನೆಲ್ಲ ಪರಿಸರ ಪ್ರವಾಸೋದ್ಯಮ ಇರ್ಬೋದು, ಇನ್ನು ಬೇರೆ ಐತಿಹ್ಯಗಳಿರ್ಬೋದು, ಅದೆಲ್ಲವನ್ನು ತೆಗೆಯುವಂಥ ಒಂದು ಸಮಗ್ರವಾದ ಸಂಗ್ರಹ ಯೋಗ್ಯವಾದ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ 13 ಜನರನ್ನು ನಾವು ಈ ಸಮ್ಮೇಳನದಲ್ಲಿ ಸನ್ಮಾನಿಸಲಿದ್ದು, ಸನ್ಮಾನದ ಸಮಾರಂಭದ ಅಧ್ಯಕ್ಷತೆಯನ್ನು ಹಿರಿಯ ವೈದ್ಯರಾದ ಡಾಕ್ಟರ್ ಕೆ. ಶಿವಪ್ಪ ಅವರು ವಹಿಸಿಕೊಳ್ಳಲಿದ್ದಾರೆ. ಪೊನ್ನಂಪೇಟೆ ಶ್ರೀ ರಾಮಕೃಷ್ಣ ಶಾರದಾಶ್ರಮದ ಅಧ್ಯಕ್ಷರಾದ ಶ್ರೀ ಹಿತಾನಂದಜಿ ಮಹಾರಾಜರವರು ಸಾಧಕರನ್ನು ಸನ್ಮಾನಿಸಲಿದ್ದಾರೆ. ಸಾಹಿತ್ಯ ಕ್ಷೇತ್ರದಿಂದ ಶ್ರೀಮಂಗಲ ಗ್ರಾಮದ ಶ್ರೀ ಉಳವಂಗಡ ಕಾವೇರಿ ಉದಯ, ಶಿಕ್ಷಣ ಕ್ಷೇತ್ರದಿಂದ ತೆರಾಲು ಗ್ರಾಮದ ಕೊಲ್ಲೇಗಡ ಮುತ್ತಣ್ಣ, ಸಹಕಾರ ಕ್ಷೇತ್ರದಿಂದ ಕಾನೂರು ಗ್ರಾಮದ ಮಚ್ಚಮಾಡ ಕಂದ ಭೀಮಯ್ಯ, ಸಮಾಜ ಸೇವಾ ಕ್ಷೇತ್ರದಿಂದ ಹುದಿಕೇರಿಯ ವಸುರಾಜ್, ರಂಗಭೂಮಿ ಕ್ಷೇತ್ರದಿಂದ ಪೊನ್ನಂಪೇಟೆ ಕೋಳೆರ ಸನ್ನು, ಜನಪದ ಕ್ಷೇತ್ರದಿಂದ ಹುದಿಕೇರಿಯ ಚಂಗುಲಂಡ ಸೂರಜ್,
ಕೃಷಿ ಕ್ಷೇತ್ರದಿಂದ ಹಳ್ಳಿಕಟ್ಟಿನ ಶ್ರೀ ರವಿಶಂಕರ್, ಮಾಧ್ಯಮ ಕ್ಷೇತ್ರದಿಂದ ಪನ್ನಂಪೇಟೆಯ ಐನಣ್ಣ ಬೋಪಣ್ಣ, ವೈದ್ಯಕೀಯ ಕ್ಷೇತ್ರದಿಂದ ಶ್ರೀಮಂತ ಡಾಕ್ಟರ್ ಮುಕ್ಕಾಟಿರ ಗ್ರೀಷ್ಮ, ನಾಟಿ ವೈದ್ಯ ಕ್ಷೇತ್ರದಿಂದ ಹುಲಿಕೇರಿಯ ಮೇಲತಂಡ ಚೋಂದಮ್ಮ, ಕ್ರೀಡಾ ಕ್ಷೇತ್ರದಿಂದ ಹುಲಿಕೇರಿಯ ಶ್ರೀಮತಿ ಮಾರಮಣ ಮಾಂಚಮ್ಮ, ಬಾಳೋಪಾಟ ಕ್ಷೇತ್ರದಿಂದ ಹೈಸ್ಕೋ ಗ್ರಾಮದ ಬಲ್ಲೆಬೀದರ ಚಿಕ್ಕಪ್ಪ, ಭರತನಾಟ್ಯ ಕ್ಷೇತ್ರದಿಂದ ಮೂಟೆಗೆರೆಯ ಕುಮಾರಿ ಪ್ರೇಕ್ಷಾ ಭಟ್ ಅಲ್ಲದೆ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಂತಹ ಸಂಘ ಸಂಸ್ಥೆಗಳನ್ನು ಗುರುತಿಸುವ ತೀರ್ಮಾನವನ್ನು ನಾವು ಕೈಗೊಂಡಿದ್ದೇವೆ. ಇದರಲ್ಲಿ ಸೇನಾ ಕ್ಷೇತ್ರದಿಂದ ಹುಲಿಕೇರಿಯ ಮಾಜಿ ಸೈನಿಕರ ಸಂಘ, ಕ್ರೀಡಾ ಕ್ಷೇತ್ರದಿಂದ ಅಂಜಿಕೇರಿ ನಾಟಕ ಕೂಟ ಮತ್ತು ಶಿಕ್ಷಣ ಕ್ಷೇತ್ರದಿಂದ ಹುಲಿಕೇರಿಯ ಲಿಟಲ್ ಫ್ಲವರ್ ಶಾಲೆಯನ್ನು ನಾವು ಈ ಸಮಾರಂಭದಲ್ಲಿ ಸನ್ಮಾನ ಮಾಡಬೇಕು.